Hello students. Today let me explain you about hire purchase accounting. This is for BCom second semester, Karnataka University, Dharwad. First of all, let us see the meaning of hire purchase or the meaning of hire purchase system. Hire purchase means acquisition of an asset, agreeing to pay the cash price and interest thereon by way of installments. It is a way of acquiring fixed asset by paying the amount in some installments. Usually the installments includes the cost of asset and the portion of interest on the unpaid balance of cash price of the asset. ಹೈಯರ್ ಪರ್ಚೇಸ್ ಸಿಸ್ಟಮ್ ಅಂದರೆ ಒಂದು ಆಸ್ತಿಯನ್ನು ಖರೀದಿಸಿ ಅದನ್ನು ಖರೀದಿಸಲಿಕ್ಕೆ ಬೇಕಾಗಿರ್ತಕ್ಕಂತಹ ಮೊತ್ತವನ್ನು ಹಲವು ಕಂತುಗಳಲ್ಲಿ ತುಂಬುವಂತಹ ವ್ಯವಸ್ಥೆ. ಅಂದರೆ ಅಸೆಟ್ಟನ್ನು ತೆಗೆದುಕೊಳ್ಳುವಾಗ ಸಂಪೂರ್ಣ ಹಣನ ಪಾವತಿಸದೆ ಸ್ವಲ್ಪ ಹಣನ ಕೊಟ್ಟು ಉಳಿದಿರ್ತಕ್ಕಂಥ ಹಣ ಮತ್ತು ಉಳಿದಿರ್ತಕ್ಕಂಥ ಹಣದ ಮೇಲಿನ ಬಡ್ಡಿಯನ್ನು ಕೆಲವು ಕಂತುಗಳಲ್ಲಿ ತುಂಬುವ ಮೂಲಕ ಆಸ್ತಿಯನ್ನು ನಮ್ಮದಾಗಿಸಿಕೊಳ್ಳುವ, ವಸ್ತುಗಳನ್ನು ನಮ್ಮದಾಗಿಸಿಕೊಳ್ಳುವಂತಹ ವ್ಯವಸ್ಥೆಗೆ ನಾವು ಹೈಯರ್ ಪರ್ಚೇಸ್ ಅಥವಾ ಹೈಯರ್ ಪರ್ಚೇಸ್ ಸಿಸ್ಟಮ್ ಆಫ್ ಅಕ್ವೈರಿಂಗ್ ಅಸೆಟ್ ಅಂತ ಹೇಳ್ತೀವಿ. ಸಾಮಾನ್ಯವಾಗಿ ಈಗ ಕೃಷಿಗೆ ಬೇಕಾಗಿರ್ತಕ್ಕಂಥ ಟ್ರ್ಯಾಕ್ಟರನ್ನು ಖರೀದಿಸುವಂಥದ್ದು, ಟಿ ವಿ, ಫ್ರಿಡ್ಜ್ ಮುಂತಾದ ಗೃಹೋಪಯೋಗಿ ವಸ್ತುಗಳನ್ನು ಖರೀದಿಸುವಲ್ಲಿ ಹೈಯರ್ ಪರ್ಚೇಸ್ ಸಿಸ್ಟಮನ್ನು ನಾವು ಕಾಣಬಹುದಾಗಿದೆ. ಇನ್ ಹೈಯರ್ ಪರ್ಚೇಸ್ ಸಿಸ್ಟಮ್ ಪೇಮೆಂಟ್ ವಿಲ್ ಬಿ ಮೇಡ್ ಬೈ ಇನ್ಸ್ಟಾಲ್ಮೆಂಟ್ಸ್. ಅಂದರೆ ಒಂದು ಆಸ್ತಿಯನ್ನು ಖರೀದಿಸಿದಾಗ ಆ ಆಸ್ತಿಯ ಮೊತ್ತವನ್ನು ನಾವು ಕಂತುಗಳಲ್ಲಿ ತುಂಬುವಂಥದ್ದಿರುತ್ತೆ. ಆಮೇಲೆ ಈಚ್ ಇನ್ಸ್ಟಾಲ್ಮೆಂಟ್ ವಿಲ್ ಬಿ ಟ್ರೀಟೆಡ್ ಆ್ಯಸ್ ಹೈಯರ್ ಚಾರ್ಜಸ್. ಪ್ರತಿಯೊಂದು ಕಂತನ್ನು ನಾವು ಇಲ್ಲಿ ಕಾಸ್ಟ್ ಪ್ರೈಸ್ ಅಂತ ಅಥವಾ ಬಡ್ಡಿ ಅಂತ ಪರಿಗಣಿಸದೆ ಹೈಯರ್ ಚಾರ್ಜ್ ಅಂತ ಪರಿಗಣಿಸ್ತೇವೆ. ಓನರ್ಶಿಪ್ ಆಫ್ ದ ಅಸೆಟ್ ವಿಲ್ ಬಿ ಪಾಸ್ ಟು ಪರ್ಚೇಸರ್ ಆಫ್ಟರ್ ದಿ ಪೇಮೆಂಟ್ ಆಫ್ ಲಾಸ್ಟ್ ಇನ್ಸ್ಟಾಲ್ಮೆಂಟ್. ನಾವು ಒಂದು ವೇಳೆ ಹಣ ಕೊಟ್ಟು ಒಂದು ಆಸ್ತಿಯನ್ನು ಖರೀದಿಸಿದ ತಕ್ಷಣ, ಅಂದರೆ ವ್ಯಾಪಾರ ಮುಗಿದ ತಕ್ಷಣ ಆ ವ್ಯಾಪಾರದ ಒಪ್ಪಂದಕ್ಕೆ ಮಾರುವವ ಮತ್ತು ಕೊಳ್ಳುವವ ಸಹಿ ಹಾಕಿದ ತಕ್ಷಣ ಖರೀದಿಸಿದಾತನಿಗೆ ಆ ವಸ್ತುವಿನ ಒಡೆತನ ಹಸ್ತಾಂತರಗೊಳ್ಳುತ್ತೆ. ಆದರೆ ಹೈಯರ್ ಪರ್ಚೇಸ್ ಸಿಸ್ಟಮ್ನಲ್ಲಿ ಸಂಪೂರ್ಣ ಹಣವನ್ನು ಪಾವತಿಸದೇ ಇರುವುದರಿಂದ ಆ ಆಸ್ತಿಯ ಮಾಲೀಕತ್ವ ಕೊನೆಯ ಕಂತನ್ನು ತುಂಬಿದ ಬಳಿಕ ಖರೀದಿದಾರನಿಗೆ ವರ್ಗಾವಣೆ ಆಗ್ತದೆ. ಅಂದರೆ ಎಲ್ಲ ಕಂತುಗಳನ್ನು ತುಂಬುವವರೆಗೆ ಆಸ್ತಿಯ ಮೇಲಿನ ಒಡೆತನವು ಮಾರುವತ್ತಂದಾಗಿರುತ್ತೆ. ಅಂದರೆ ಇಲ್ಲಿ ಹೈಯರ್ ವೆಂಡರ್ ಅನ್ನುವಂತಹ ಒಂದು ಪಾರ್ಟಿ ಇರ್ತಾನೆ. ಅಂದರೆ ಯಾರು ವಸ್ತುವನ್ನು ಹೈಯರ್ ಪರ್ಚೇಸ್ ಸಿಸ್ಟಮ್ನಲ್ಲಿ ಮಾರ್ತಿರ್ತಾನೆ ಅವನಲ್ಲಿ ಕೊನೆಯ ಕಂತು ಪಾವತಿ ಆಗುವವರೆಗೆ ಮಾಲೀಕತ್ವವು ಇರುತ್ತದೆ. ಹೈಯರ್ ಪರ್ಚೇಸ್ ಅಗ್ರಿಮೆಂಟ್ ಆರ್ ಹೈಯರ್ ಪರ್ಚೇಸ್ ಕಾಂಟ್ರಾಕ್ಟ್. ನಿಮಗೆಲ್ಲರಿಗೂ ಗೊತ್ತಿರುವ ಹಾಗೆ ದೇರ್ ಆರ್ ಟೂ ಪಾರ್ಟೀಸ್. ಒನ್ ಈಸ್ ಹೈಯರ್ ಪರ್ಚೇಸರ್ ಆ್ಯಂಡ್ ಅನದರ್ ಒನ್ ಈಸ್ ಹೈಯರ್ ವೆಂಡರ್. ಹೈಯರ್ ಪರ್ಚೇಸರ್ ಈಸ್ ದ ಪರ್ಸನ್ ಆರ್ ಮೇ ಬಿ ದ ಇನ್ಸ್ಟಿಟ್ಯೂಷನ್ who purchase an asset on hire purchase system, whereas hire vendor is a person or institution or a firm who sells an asset on hire purchase system. ಇವರಿಬ್ಬರು ಏನದಾರಲ್ಲ, ಹೈಯರ್ ವೆಂಡರ್ ಮತ್ತು ಹೈಯರ್ ಪರ್ಚೇಸರ್. ಅಂದರೆ ಹೈಯರ್ ಪರ್ಚೇಸರ್ ಅನ್ನೋನು ಹೈಯರ್ ಪರ್ಚೇಸ್ ಬೇಸ್ ಮೇಲೆ ಆಸ್ತಿಯನ್ನು ಖರೀದಿಸುವವನಾಗಿರ್ತಾನೆ. ಹೈಯರ್ ವೆಂಡರ್ ಅನ್ನೋರು ಹೈಯರ್ ಪರ್ಚೇಸ್ ಬೇಸ್ನಲ್ಲಿ ಆಸ್ತಿಯನ್ನು ಮಾರೋರಾಗಿರ್ತಾರೆ. ಇವರಿಬ್ಬರ ನಡುವೇನು ಒಂದು ಅಗ್ರಿಮೆಂಟ್ ಆಗ್ತದೆ, ಕಾಂಟ್ರಾಕ್ಟ್ ಆಗ್ತದೆ, ಅದಕ್ಕೆ ನಾವು ಹೈಯರ್ ಪರ್ಚೇಸ್ ಕಾಂಟ್ರಾಕ್ಟ್
ಅಂತ ಕರಿತೀವಿ. ಈ ಹೈಯರ್ ಪರ್ಚೇಸ್ ಕಾಂಟ್ರಾಕ್ಟ್ನಲ್ಲಿ ಏನೆಲ್ಲ ಇರ್ತವೆ ಅಂದರೆ ವಾಟ್ ಆರ್ ದ ಕಂಟೆಂಟ್ಸ್ ಆಫ್ ಹೈಯರ್ ಪರ್ಚೇಸ್ ಅಗ್ರಿಮೆಂಟ್ ಅಂದರೆ ಇಟ್ ಕಂಟೇನ್ಸ್ ನೇಮ್ ಆಫ್ ಹೈಯರ್ ಪರ್ಚೇಸರ್ ಆ್ಯಂಡ್ ದಿ ವೆಂಡರ್, ಯಾರು ಮಾರೋರು ಯಾರು ಕೊಳ್ಳೋರು ಅನ್ನುವ ಮಾಹಿತಿ, ಅವರ ಹೆಸರುಗಳು, ವಿಳಾಸ ಇರ್ತದೆ. ಆಮೇಲೆ ಆಸ್ತಿ ಹೆಸರು, ಆಸ್ತಿಯ ಹಣದ ಮೌಲ್ಯ, ಒಂದು ವೇಳೆ ಹಣ ಕೊಟ್ಟು ಆ ಆಸ್ತಿಯನ್ನು ಖರೀದಿಸುವುದಾದರೆ ಅದರ ಮೌಲ್ಯ, ಮತ್ತು ಹೈಯರ್ ಪರ್ಚೇಸ್ ಪ್ರೈಸ್. ಇಲ್ಲಿ ಹೈಯರ್ ಪರ್ಚೇಸ್ ಪ್ರೈಸ್ ಅಂದರೆ ದ ಅಮೌಂಟ್ ಟು ಬಿ ಪೇಯಬಲ್ ಬೈ ದ ಹೈಯರ್ ಪರ್ಚೇಸರ್ ಟು ದ ವೆಂಡರ್ if he purchases the asset on hire purchase system. Hire purchase price usually includes two things. One is cash price of the asset and another one is interest on unpaid balance of cash price. ಅಂದರೆ ಹೈಯರ್ ಪರ್ಚೇಸ್ ಅನ್ನುವುದು ಕ್ಯಾಶ್ ಪ್ರೈಸ್ಗಿಂತ ಹೆಚ್ಚಿರುತ್ತೆ. ಹೈಯರ್ ಪ್ರೈಸ್ ಇನ್ಕ್ಲೂಡ್ಸ್ ಟೂ ಥಿಂಗ್ಸ್. ಒನ್ ಈಸ್ ಕ್ಯಾಶ್ ಪ್ರೈಸ್ ಆಫ್ ದ ಅಸೆಟ್ ಆ್ಯಂಡ್ ದ ಇಂಟ್ರೆಸ್ಟ್ ಆನ್ ಅನ್ಪೇಡ್ ಬ್ಯಾಲೆನ್ಸಸ್ ಆರ್ ಅನ್ಪೇಡ್ ಇನ್ಸ್ಟಾಲ್ಮೆಂಟ್ಸ್. ಅಂದರೆ ಆಸ್ತಿಯ ಮೌಲ್ಯ ಮತ್ತು ಕಟ್ಟದೆ ಬಾಕಿ ಉಳಿದಿರ್ತಕ್ಕಂತಹ ಮೊತ್ತದ ಮೇಲಿನ ಬಡ್ಡಿಯನ್ನು ಒಳಗೊಂಡಿರ್ತಕ್ಕಂತಹ ಒಂದು ದರಕ್ಕೆ ಅಥವಾ ಮೊತ್ತಕ್ಕೆ ನಾವು ಹೈಯರ್ ಪರ್ಚೇಸ್ ಪ್ರೈಸ್ ಅಂತ ಅಂತೀವಿ. ಈ ಹೈಯರ್ ಪರ್ಚೇಸ್ ಪ್ರೈಸ್ ಎಷ್ಟು, ಆಸ್ತಿ ಯಾವುದು, ಆಸ್ತಿಯ ಕ್ಯಾಶ್ ಪ್ರೈಸ್ ಎಷ್ಟು, ಬಡ್ಡಿ ದರ ಎಷ್ಟು ಎಂಬ ಮಾಹಿತಿ ಹೈಯರ್ ಪರ್ಚೇಸ್ ಅಗ್ರಿಮೆಂಟ್ನಲ್ಲಿರುತ್ತೆ. ಆಮೇಲೆ ರೇಟ್ ಆಫ್ ಇಂಟ್ರೆಸ್ಟ್ ಅಂದರೆ ಅನ್ಪೇಯ್ಡ್ ಇನ್ಸ್ಟಾಲ್ಮೆಂಟ್ಗಳ ಮೇಲೆ ಅಥವಾ ಕ್ಯಾಶ್ ಪ್ರೈಸ್ ಮೇಲೆ ಪಾವತಿಸಬೇಕಾದಂತಹ ವಾರ್ಷಿಕ ಬಡ್ಡಿ ದರ ಎಷ್ಟಿರುತ್ತೆ ಎಂಬುದಿರುತ್ತೆ. ಮತ್ತು ನಂಬರ್ ಆಫ್ ಇನ್ಸ್ಟಾಲ್ಮೆಂಟ್ ಅಂದರೆ ಆಸ್ತಿಯ ಸಂಪೂರ್ಣ ಮೊತ್ತವನ್ನು ಎಷ್ಟು ಕಂತುಗಳಲ್ಲಿ ತುಂಬಲಾಗ್ತದೆ ಎಂಬ ಮಾಹಿತಿ ಇರುತ್ತೆ. ಅಮೌಂಟ್ ಆಫ್ ಇನ್ಸ್ಟಾಲ್ಮೆಂಟ್ ಆ್ಯಂಡ್ ಕ್ಯಾಶ್ ಡೌನ್ ಪೇಮೆಂಟ್ಸ್ ಅಂದರೆ ಒಂದು ಇನ್ಸ್ಟಾಲ್ಮೆಂಟ್ನಲ್ಲಿ ಎಷ್ಟು ಹಣನ ತುಂಬ್ತೀವಿ ಮತ್ತು ಕ್ಯಾಶ್ ಡೌನ್ ಪೇಮೆಂಟ್ ಎಷ್ಟು. ಇಲ್ಲಿ ಕ್ಯಾಶ್ ಡೌನ್ ಪೇಮೆಂಟ್ ಅಂದರೆ ದ ಅಮೌಂಟ್ ಆಫ್ ಡಿಪಾಸಿಟ್ ಟು ಬಿ ಮೇಡ್ ಬೈ ದ ಹೈಯರ್ ಪರ್ಚೇಸರ್ ಎಟ್ ದ ಟೈಮ್ ಆಫ್ ಸೈನಿಂಗ್ ದಿ ಹೈಯರ್ ಪರ್ಚೇಸ್ ಅಗ್ರಿಮೆಂಟ್. ಅಂದರೆ ಮೊದಲಿಗೆ ಆಸ್ತಿಯನ್ನು ತೆಗೆದುಕೊಂಡು ಹೋಗುವಾಗ ಏನು ಹೈಯರ್ ಪರ್ಚೇಸ್ ಅಗ್ರಿಮೆಂಟ್ ಇರುತ್ತೆ ಅದಕ್ಕೆ ಸೈನ್ ಹಾಕುವಾಗ ನೀಡಬೇಕಾದಂತಹ ಮೊತ್ತಕ್ಕೆ ಪಾವತಿಸಬೇಕಾದಂತಹ ಅಮೌಂಟ್ಗೆ ನಾವು ಕ್ಯಾಶ್ ಡೌನ್ ಪೇಮೆಂಟ್ ಅಂತ ಹೇಳ್ತೀವಿ ಅಥವಾ ಡೌನ್ ಪೇಮೆಂಟ್ ಅಂತ ಸಾಮಾನ್ಯ ಭಾಷೆಯಲ್ಲಿ ಕರೀತಾರೆ. ಆಮೇಲೆ ರೀಪೊಸೆಷನ್ ಆಫ್ ಅಸೆಟ್. ಒಂದು ವೇಳೆ ಏನಾದರೂ ಯಾವುದಾದ್ರೂ ಒಂದು ಇನ್ಸ್ಟಾಲ್ಮೆಂಟನ್ನು ಅಥವಾ ಕೆಲವು ಇನ್ಸ್ಟಾಲ್ಮೆಂಟ್ಗಳನ್ನು ಹೈಯರ್ ಪರ್ಚೇಸರ್ ಹೈಯರ್ ವೆಂಡರ್ಗೆ ನಿಗದಿತ ವೇಳೆಯಲ್ಲಿ ಪಾವತಿಸಲಿಕ್ಕೆ ಸಾಧ್ಯ ಆಗದಿದ್ದರೆ, ಅವನು ವಿಫಲನಾದರೆ ಆಸ್ತಿಯನ್ನು ಅವನು ವಾಪಸ್ ತೆಗೆದುಕೊಳ್ತಾನೆ. ಅದಕ್ಕೆ ನಾವು ರೀಪೊಸೆಷನ್ ಆಫ್ ಅಸೆಟ್ ಅಂತ ಹೇಳ್ತೀವಿ. ಈ ರೀಪೊಸೆಷನ್ ಹೇಗೆ ಮಾಡಲಾಗ್ತದೆ, ಯಾವ ಸಂದರ್ಭದಲ್ಲಿ ಮಾಡಲಾಗ್ತದೆ, ಎಷ್ಟು ಕಂತುಗಳು ಡ್ಯೂ ಆದಾಗ ಅಂದರೆ ಬಾಕಿ ಉಳಿದಾಗ ಮಾಡಲಾಗ್ತದೆ ಎಂಬತಕ್ಕಂತಹ ನಿಬಂಧನೆಗಳನ್ನು ಈ ಹೈಯರ್ ಪರ್ಚೇಸ್ ಅಗ್ರಿಮೆಂಟ್ನಲ್ಲಿ ಬರೆದಿರಲಾಗಿರ್ತದೆ. ಫೀಚರ್ಸ್, ಈ ಹೈಯರ್ ಪರ್ಚೇಸ್ ಸಿಸ್ಟಮ್ನ ಲಕ್ಷಣಗಳೇನು ಅನ್ನೋದನ್ನು ನೋಡೋಣ. ನೇಚರ್ ಆಫ್ ಅಗ್ರಿಮೆಂಟ್. The nature of hire purchase agreement is an agreement of hiring but not agreement of sale. ಇದು ಒಂದು ಆಸ್ತಿಯನ್ನು ಮಾರಾಟ ಮಾಡುವ ಮತ್ತು ಕೊಳ್ಳುವಂತಹ ಒಂದು ಒಡಂಬಡಿಕೆ ಆಗಿರುವುದಿಲ್ಲ. ಇದು ಒಂದು ಆಸ್ತಿಯನ್ನು ಒಬ್ಬ ವ್ಯಕ್ತಿ ಮತ್ತೊಬ್ಬನಿಗೆ ಬಾಡಿಗೆ ಆಧಾರದಲ್ಲಿ ನೀಡಿರುವಂತಹ ಒಡಂಬಡಿಕೆಯ ರೂಪದಲ್ಲಿ ಇರುತ್ತೆ. ಅಂದರೆ ನೇಚರ್ ಆಫ್ ಅಗ್ರಿಮೆಂಟ್ ಈಸ್ ಎ ಅಗ್ರಿಮೆಂಟ್ ಆಫ್ ಹೈರಿಂಗ್ ಬಟ್ ನಾಟ್ ಅಗ್ರಿಮೆಂಟ್ ಆಫ್ ಸೇಲ್. ಅಂದರೆ ಇದು ಮಾರಾಟ ಮತ್ತು ಖರೀದಿಯ ಒಪ್ಪಂದದ ರೂಪದಲ್ಲಿ ಇರದೆ ಇದು ಕೇವಲ ಬಾಡಿಗೆ ಆಧಾರದಲ್ಲಿ ವಸ್ತುಗಳನ್ನು ಬಳಸಲಿಕ್ಕೆ ಕೊಡುವಂತಹ ಮತ್ತು ತೆಗೆದುಕೊಳ್ಳುವಂತಹ ಒಡಂಬಡಿಕೆ ರೂಪದಲ್ಲಿ ಇರುತ್ತೆ. ಅಂದರೆ ಇಲ್ಲಿ ಹೈಯರ್ ವೆಂಡರ್ ಎಂಬತಕ್ಕಂಥ ವ್ಯಕ್ತಿ ಹೈಯರ್ ಪರ್ಚೇಸರ್ ಎಂಬ ವ್ಯಕ್ತಿಗೆ ತನ್ನ ಆಸ್ತಿಯನ್ನು ಸ್ವಲ್ಪ ರೆಂಟ್ಗೆ ಬಾಡಿಗೆ ಬಳಸಲಿಕ್ಕೆ ಕೊಡುವಂತಹ ರೂಪದಲ್ಲಿ ಈ ಅಗ್ರಿಮೆಂಟ್ ಇರುತ್ತೆ. ಪೊಸೆಷನ್ ಆಫ್ ಅಸೆಟ್. ದ ಹೈಯರ್ ಪರ್ಚೇಸರ್ ಟೇಕ್ಸ್ ದಿ ಪೊಸೆಷನ್ ಆಫ್ ಅಸೆಟ್ ಆ್ಯಸ್ ಸೂನ್ ಆ್ಯಸ್ ಹೈಯರ್ ಪರ್ಚೇಸ್ ಅಗ್ರಿಮೆಂಟ್ ಈಸ್ ಸೈನ್ಡ್. ಯಾವಾಗ ಈ ಹೈಯರ್ ಪರ್ಚೇಸರ್
ಟು ಹೈಯರ್ ವೆಂಡರ್ ಹೈಯರ್ ಪರ್ಚೇಸ್ ಅಗ್ರಿಮೆಂಟ್ಗೆ ಸಹಿ ಹಾಕ್ತಾರೆ. ಆ ಕ್ಷಣಕ್ಕೆ ಆಸ್ತಿಯ ಪೊಸೆಷನ್ನು ಹೈಯರ್ ಪರ್ಚೇಸ್ ಕಡೆ ಹೋಗ್ತದೆ. ಅಂದರೆ ಆಸ್ತಿಯನ್ನು ಅವನು ತೆಗೆದುಕೊಂಡು ಬಳಸಲಿಕ್ಕೆ ಪ್ರಾರಂಭಿಸ್ತಾನೆ ಅಥವಾ ಅವನ ಹತ್ರ ಆಸ್ತಿಯು ಹೋಗ್ತದೆ. ಯಾರ ಹತ್ರ? ಹೈಯರ್ ಪರ್ಚೇಸರ್ ಹತ್ರ. ಹೈಯರ್ ಪರ್ಚೇಸರ್ takes the possession of asset as soon as the hire purchase agreement is signed. Ownership of asset. The ownership of asset remained with hire vendor until all the installments are paid by the purchaser. ಪೊಸೆಷನ್ ಅನ್ನೋದು ಸಹಿ ಮಾಡಿದ ತಕ್ಷಣ ಟ್ರಾನ್ಸ್ಫರ್ ಆದರೂ, ವರ್ಗಾವಣೆ ಆದರೂ ವೆಂಡರ್ನಿಂದ ಪರ್ಚೇಸರ್ಗೆ, ಅದರ ಮಾಲೀಕತ್ವ ಮಾತ್ರ ಕೊನೆಯ ಕಂತನ್ನು ಪಾವತಿಸುವವರೆಗೆ ಹೈಯರ್ ವೆಂಡರ್ ಹತ್ತಿರನೇ ಇರುತ್ತೆ. ಅಂದರೆ ಇಟ್ ವಿಲ್ ನಾಟ್ ಗೆಟ್ ಟ್ರಾನ್ಸ್ಫರ್ಡ್ ಟು ದ ಹೈಯರ್ ಪರ್ಚೇಸರ್ ಆ್ಯಸ್ ಸೂನ್ ಆ್ಯಸ್ ದ ಹೈಯರ್ ಪರ್ಚೇಸರ್ ಸೈನ್ಸ್ ಟು the agreement. It remains with the vendor until all the installments are paid by the purchaser. ಕೊನೆಯ ಕಂತು ಅಂದರೆ ಎಲ್ಲ ಕಂತುಗಳನ್ನು ತುಂಬುವವರೆಗೆ ಆಸ್ತಿಯ ಮಾಲೀಕತ್ವವು ಹೈಯರ್ ವೆಂಡರ್ ಹತ್ರ ಇರುತ್ತೆ. Repossession of assets. When the hire purchaser fails to pay any installment, hire vendor can take the repossession of goods or the assets. ಒಂದು ವೇಳೆ ಹೈಯರ್ ಪರ್ಚೇಸರ್ ಯಾವುದಾದರೂ ಒಂದು ಅಥವಾ ಕೆಲವು ಇನ್ಸ್ಟಾಲ್ಮೆಂಟ್ಗಳನ್ನು ಪಾವತಿಸಲಿಕ್ಕೆ ವಿಫಲನಾದರೆ ಅಂತಹ ಸಂದರ್ಭದಲ್ಲಿ ನೀಡಿದಂತಹ ಆಸ್ತಿಯನ್ನು ಅಥವಾ ವಸ್ತುಗಳನ್ನು ಮರಳಿ ಪಡೆಯಲಿಕ್ಕೆ ಹೈಯರ್ ವೆಂಡರ್ಗೆ ಎಲ್ಲ ರೀತಿಯ ಹಕ್ಕುಗಳು ಇರುತ್ತೆ. ಅಂದರೆ ಒಂದು ವೇಳೆ ಹೈಯರ್ ಪರ್ಚೇಸರ್ ತುಂಬಬೇಕಾದಂತಹ ಕಂತನ್ನು ನಿಗದಿತ ವೇಳೆಗೆ ತುಂಬದೇ ಹೋದರೆ ಆಸ್ತಿಯನ್ನು ಮುಟ್ಟುಗೋಲು ಹಾಕಿಕೊಳ್ಳುವಂತಹ ಅವಕಾಶ ಇರುತ್ತೆ. ಅದಕ್ಕೆ ನಾವು ರೀಪೊಸೆಷನ್ ಆಫ್ ಅಸೆಟ್ಸ್ ಅಂತ ಹೇಳ್ತೀವಿ. ನಂತರ risk of loss of assets. The purchaser is not responsible for any kind of losses to asset as he is not the owner. ಇಲ್ಲಿ ಅಗ್ರಿಮೆಂಟ್ ಅನ್ನೋದು ಅಗ್ರಿಮೆಂಟ್ ಆಫ್ ಹೈರಿಂಗ್ ಆಗಿರೋದ್ರಿಂದ ಮತ್ತು ಆಸ್ತಿಯ ಮಾಲೀಕತ್ವವು ಮಾರುವಾತನಿಂದ ಕೊಳ್ಳುಗನಿಗೆ ವರ್ಗಾವಣೆ ಆಗಿರೋದೇ ಇರುವುದರಿಂದ ಒಂದು ವೇಳೆ ಆಸ್ತಿಗೆ ಆ ಇನ್ಸ್ಟಾಲ್ಮೆಂಟ್ಗಳನ್ನು ತುಂಬದೇ ಇರುವಂತಹ ಅವಧಿಯಲ್ಲಿ, ಅಂದರೆ ಸಂಪೂರ್ಣ ಕಂತುಗಳು ಮುಗಿಯಲಾರದ ಅವಧಿಯಲ್ಲಿ ಅದಕ್ಕೆ ಏನಾದರೂ ಹಾನಿ ಆದರೆ, ನಷ್ಟ ಆದರೆ, ಲಾಸ್ ಆದರೆ ಅದನ್ನು ಭರಿಸಬೇಕಾದಂತಹದ್ದು ಹೈಯರ್ ವೆಂಡರ್ ಕರ್ತವ್ಯ ಆಗಿರುತ್ತೆ. ಅಂದರೆ ಎಲ್ಲ ರಿಸ್ಕ್ ಆಫ್ ಲಾಸ್ ಆಫ್ ಅಸೆಟ್ಸ್ ಶುಡ್ ಬಿ ಬಿಯರ್ಡ್ ಬೈ ಹೈಯರ್ vendor until all the installments have been paid by the purchaser, until the ownership of asset is transferred to the higher purchaser. higher purchaserಗೆ ಆಸ್ತಿಯ ಮಾಲೀಕತ್ವವು ವರ್ಗಾವಣೆ ಆಗುವವರೆಗೆ ಆಸ್ತಿಗೆ ಏನಾದರೂ ಹಾನಿ ಆದರೆ ಆ ಹಾನಿಯನ್ನು ಭರಿಸಬೇಕಾದಂಥದ್ದು ಹೈಯರ್ ವೆಂಡರ್ದು ಕರ್ತವ್ಯ ಆಗಿರುತ್ತೆ. ದ ಹೈಯರ್ ಪರ್ಚೇಸ್ ಪ್ರೈಸ್. ನಾನೀಗಾಗಲೇ ಒಮ್ಮೆ ಹೇಳಿದ್ದೇನೆ, ದ ಪರ್ಚೇಸರ್ ಹ್ಯಾಸ್ ಟು ಪೇ ಹೈಯರ್ ಪರ್ಚೇಸ್ ಪ್ರೈಸ್ ವಿಚ್ ಈಸ್ ಮೋರ್ ದೆನ್ ದ ಕ್ಯಾಶ್ ಪ್ರೈಸ್ ಆಫ್ ದ ಅಸೆಟ್. ಇಲ್ಲಿ ಹೈಯರ್ ಪರ್ಚೇಸ್ ಪ್ರೈಸ್ ಅನ್ನೋದು ಯೂಶುವಲಿ ಒಂದು ಆಸ್ತಿಯನ್ನು ಸಂಪೂರ್ಣ ಮೊತ್ತ ಕೊಟ್ಟು ಖರೀದಿಸಿದಾಗ ಪಾವತಿಸಬೇಕಾದಂತಹ ಮೊತ್ತಕ್ಕಿಂತ ಹೆಚ್ಚಾಗಿರುತ್ತೆ. ಅದಕ್ಕೆ ನಾವು ಹೈಯರ್ ಪರ್ಚೇಸ್ ಪ್ರೈಸ್ ಅಂತ ಹೇಳ್ತೀವಿ. ಒಂದು ವೇಳೆ ನಿಮಗೊಂದು ಉದಾಹರಣೆ ಕೊಡಬೇಕು ಅಂತಾದರೆ, ಒಂದು ಆಸ್ತಿಯನ್ನು ನಾವು 10,000 ರೂಪಾಯಿಗೆ ಇವತ್ತು ಹಣ ಕೊಟ್ಟು ಖರೀದಿಸಬಹುದು. ಅದೇ ಆಸ್ತಿಯನ್ನು ನಾವು 10 ಕಂತುಗಳಲ್ಲಿ ಪಾವತಿಸಿ ಖರೀದಿಸ್ತೀವಿ ಅಂತ ಹೇಳಿದರೆ ಆವಾಗ ಆ 10,000 ಪ್ಲಸ್
ಒಂದಿಷ್ಟು ಪ್ರಮಾಣದ ಬಡ್ಡಿಯನ್ನು ಸೇರಿಸಿ ನಿಮ್ಗೆ ಒಂದು 12 ಸಮನಾದ ಕಂತುಗಳನ್ನು ತುಂಬ್ರಿ 1,000 ರೂಪಾಯಿದಂಥದ್ದು ಅಂತ ಹೇಳಿ ನಿಮ್ಗೆ ಆಸ್ತಿಯನ್ನು ವರ್ಗಾಯಿಸ್ತಾರೆ. ಅಂದರೆ ನೀವು ಅವಾಗ 12 ಕಂತುಗಳಲ್ಲಿ 1,000 ರೂಪಾಯಿನ ಪೇ ಮಾಡಿದರೆ 12,000 ರೂಪಾಯಿ ಕೊಟ್ಟಂಗೆ ಆಗ್ತದೆ. ಆಸ್ತಿಯ ಮೌಲ್ಯ 10,000 ಅಷ್ಟೇ, ಬಟ್ ನೀವು ಕಂತುಗಳಲ್ಲಿ ಅದನ್ನು ಖರೀದಿಸಿದಾಗ ನೀವು ಪೇ ಮಾಡಬೇಕಾಗಿರ್ತಕ್ಕಂಥ ಮೊತ್ತ 12,000. ಅಂದರೆ 12,000 ಎಂಬುದು ಹೈಯರ್ ಪರ್ಚೇಸ್ ಪ್ರೈಸ್ ಆಗಿರುತ್ತೆ, 10,000 ಎಂಬುದು ಕ್ಯಾಶ್ ಪ್ರೈಸ್ ಆಗಿರುತ್ತೆ. ಆಮೇಲೆ ಅವು ಎರಡರ ನಡುವಿನ ವ್ಯತ್ಯಾಸ ಐತಲ್ಲ, 12,000 ಮತ್ತು 10,000. 12,000 ಅನ್ನುವುದು ಹೈಯರ್ ಪರ್ಚೇಸ್ ಪ್ರೈಸ್, 10,000 ಎಂಬುದು ಕ್ಯಾಶ್ ಪ್ರೈಸ್. ಇವೆರಡರ ನಡುವಿನ ಡಿಫ್ರೆನ್ಸ್ ಬಿಟ್ವೀನ್ ದೀಸ್ ಟು ಏನಿದೆ ಅಲ್ಲ, ಅದು ಇಂಟ್ರೆಸ್ಟ್ ಆಗಿರುತ್ತೆ ಅಥವಾ ಬಡ್ಡಿ ಆಗಿರುತ್ತೆ ಇರ್ತಾನೆ. ಇದಿಷ್ಟು ಹೈಯರ್ ಪರ್ಚೇಸ್ ಸಿಸ್ಟಮ್ ಎಂಬ ಪಾಠಕ್ಕೆ ಸಂಬಂಧಪಟ್ಟಿರ್ತಕ್ಕಂತಹ ಥೆರಾಟಿಕಲ್ ಆಸ್ಪೆಕ್ಟ್ಸ್. ಮತ್ತು ನನ್ನ ಮುಂದಿನ ವಿಡಿಯೋದಲ್ಲಿ ಈ ಹೈಯರ್ ಪರ್ಚೇಸ್ನಲ್ಲಿ ಇಂಟ್ರೆಸ್ಟನ್ನು ಹೇಗೆ ಕ್ಯಾಲ್ಕುಲೇಟ್ ಮಾಡ್ತಾರೆ, ಕ್ಯಾಶ್ ಪ್ರೈಸನ್ನು ಹೇಗೆ ಕ್ಯಾಲ್ಕುಲೇಟ್ ಮಾಡ್ತಾರೆ ಎಂಬುದನ್ನು ತಿಳ್ಕೊಳ್ಳೋಣ. ಥ್ಯಾಂಕ್ ಯು.